First of all, I have to beg your pardon that a soldier never is late. He is very disciplined. But today I have failed because of some other commitment. I'm sorry I am late. First of all, you have to clap and say that you agreed. My niece, she has studied in Mahe. She used to say, there was a boy in her class, and this boy was very talented, but he always used to come late. One day the teacher was so angry on him that when he entered, she stopped him on the gate and then said, "Tera kya baap ka chalta hai idhar? What do you think? Baap ka idhar chalta hai kya?" Then the boy bowed his head and started laughing. Then she was also wondering why is he laughing. Then she said, "What?" He said, "मेरा बाप का तो घर में भी नहीं चलता, इधर क्या चलेगा?" My father's words won't play in my house also. Then how can we be here? One thing I would like to ask you: should I continue in English or Kannada will do? ಆಗುತ್ತಲ್ಲ, that's relief. ಓಕೆ, ಇವತ್ತಿನ ಭಾಷಣ ಹೇಳೋದಿಲ್ಲ ನಾನು. ನನಗೆ ಎಷ್ಟು ಮಿನಿಟ್ ಇದೆ ಮೇಡಮ್? ಫಾರ್ ಹೌ ಮಚ್ ಟೈಮ್? ಎಷ್ಟರವರೆಗೆ ಮಾಡ್ಬೋದು? ಓ, ಅಷ್ಟಿದೆಯಾ? ಓಕೆ, ರೈಟ್. ನಮ್ಮ ದೇಶ ಅನ್ನೋದು ಇವತ್ತಿನ ಟಾಪಿಕ್ ಆಗಿತ್ತು. ನಮ್ಮ ದೇಶ, ಅದರ ಬಗ್ಗೆ ಬೇಕಾದಷ್ಟು ಕಡೆ ನಾವು ಓದಿದ್ದೀವಿ, ನೋಡಿದ್ದೀವಿ, ಬೇರೆಯವರ ಮಾತಲ್ಲಿ ಕೇಳಿದ್ದೀವಿ ಕೂಡ. ನಾನಿವತ್ತು ಹೇಳ ಬಯಸುವುದು ನಮ್ಮ ದೇಶವನ್ನು ಒಬ್ಬ ಸೈನಿಕ ಕಂಡಾಗ ಹೇಗಿರುತ್ತೆ ಅಂತ. ನನ್ನ ಜರ್ನಿ ಇಂಡಿಯನ್ ಏರ್ಫೋರ್ಸಲ್ಲಿ ಆರಂಭವಾಗಿದ್ದು ಬೆಂಗಳೂರಿನಲ್ಲಿ. ನಮಗೆ 2 ವರ್ಷದ ಟ್ರೈನಿಂಗ್ ನೀಡ್ತಾರೆ, ಬೇರೆ ಬೇರೆ ಆಸ್ಪೆಕ್ಟ್ಸನ್ನು ಕಲಿಸ್ತಾರೆ. ನಾನು ಜಾಯ್ನ್ ಆಗಿದ್ದು ಇನ್ಸ್ಟ್ರೂಮೆಂಟ್ ಟೆಕ್ನಿಷಿಯನ್ ಅಂತ. ಕಾಕ್ಪಿಟಲ್ಲಿ ನೀವು ನೋಡಿರ್ಬೋದು, ಪೈಲಟಿನ ಮುಂದೆ ಬೇರೆ ಬೇರೆ ಹಲವಾರು ಇನ್ಸ್ಟ್ರೂಮೆಂಟ್ಸ್ಗಳಿರುತ್ತೆ. ಆ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಕೆಲವು ಹೈಟ್ ಕಾಣಿಸುತ್ತೆ, ಕೆಲವರಲ್ಲಿ ಸ್ಪೀಡ್ ಕಾಣಿಸುತ್ತೆ, ಹೀಗೆ ಬೇರೆ ಬೇರೆ ಥರ. ಸೊ ನಮಗೆ ಕಲಿಸಿದ್ದು ನಮ್ಮ ಇಂಜಿನಿಯರಿಂಗ್ ಅದರಲ್ಲಿ ಈ ಕಾಕ್ಪಿಟ್ ಇನ್ಸ್ಟ್ರೂಮೆಂಟ್ಸನ್ನು ಸರ್ವಿಸ್ ಮಾಡೋದನ್ನು ಹೇಗೆ. ಆಟೋ ಪೈಲಟ್ ಅಂತ ಕೇಳಿರ್ಬೋದು ನೀವು. ಏರ್ಕ್ರಾಫ್ಟಲ್ಲಿ ಆಟೋ ಪೈಲಟ್ ಹಾಕಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ಪೈಲಟ್ಸ್ಗಳು. ಈ ಆಟೋ ಪೈಲಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಪ್ರತಿಯೊಂದು ಕಮಾಂಡಿಗೆ ಒಂದು ಸಣ್ಣ ಸಣ್ಣ ಗ್ಯಾಜೆಟ್ಸ್ ಆಲ್ ಓವರ್ ದ ಏರ್ಕ್ರಾಫ್ಟ್ ಫಿಟ್ ಮಾಡಿರ್ತಾರೆ. ಈ ಗ್ಯಾಜೆಟ್ಸನ್ನು ರಿಪೇರ್ ಮಾಡೋದು. ನಾನು ಕೆಲಸ ಮಾಡಿದ ಏರ್ಕ್ರಾಫ್ಟ್ ಇನಿಷಿಯಲಿ ಬಂದು ಅಜಿತ್ ಅನ್ನೋ ಒಂದು ಏರ್ಕ್ರಾಫ್ಟ್. ಇದು World War I ನ್ಯಾಟ್ ಅನ್ನೋ ಒಂದು ಏರ್ಕ್ರಾಫ್ಟ್ ಆಗಿ ಕರೆಸ್ಕೊಳ್ತಾಯಿತ್ತು ಆವಾಗ. ಅದರ ನಂತರ HAL ಅವರು ಅದನ್ನು ರಿಪೇರ್ ಮಾಡಿ ಅವರಾಗಿ ಅದನ್ನು ಇನ್ವೆಸ್ಟ್ ಮಾಡಿದ ಮಲ್ತ ಅದಕ್ಕೆ ಅಜಿತ್ ಅನ್ನೋ ಹೆಸರು ಕೊಟ್ಟರು. ಸೊ ಫಸ್ಟ್ ಡೇ ನಾನು ಸ್ಟಾರ್ಟ್ ಮಾಡಿದ್ದು ಅಜಿತ್ ಅನ್ನೋ ಏರ್ಕ್ರಾಫ್ಟಲ್ಲಿ. ಅದರ ನಂತರ ರಷ್ಯನ್ ಏರ್ಕ್ರಾಫ್ಟ್ MiG-27 ಹೆವಿ ಬಾಂಬರ್, ಇದು ಈ ಏರ್ಕ್ರಾಫ್ಟಲ್ಲಿ ಕೆಲಸ ಮಾಡಿದೆ. ಕಾರ್ಗಿಲ್ ನಡೆದ ಯುದ್ಧದಲ್ಲಿ ಕೂಡ MiG-27 ಉಪಯೋಗಿಸಿದರು. ನನ್ನ ಜರ್ನಿ ಆರಂಭವಾಗಿದ್ದು ಬೆಂಗಳೂರಿನಲ್ಲಿ 1988ರಲ್ಲಿ. ಆ ಸಮಯದಲ್ಲಿ ಬೆಂಗಳೂರು ಹೇಗಿತ್ತಂದರೆ ಕೈಂಡ್ ಆಫ್ ಸ್ವಿಟ್ಜರ್ಲ್ಯಾಂಡ್. ಮಧ್ಯಾಹ್ನ ಪ್ರತಿ 12 ಗಂಟೆ ಎವ್ರಿ ಡೇ 12 ಗಂಟೆ ಮಧ್ಯಾಹ್ನ ಒಂದು ಸ್ವಲ್ಪ ಮಳೆ ಬೇಯೋದು, ರಾತ್ರಿಗೆ ಚಳಿ. ನಾವು ಉಡುಪಿ ಕಡೆಯಿಂದ ಹೋಗೋರು, ನಮಗೆ ಬೆಂಗಳೂರು ಚಳಿ ಅಂದರೆ ಏನಂತಲೇ ಗೊತ್ತಿಲ್ಲ. ಬರೀ ಒಂದು ಬ್ಯಾಗ್ ಇಟ್ಕೊಂಡು ಹೋಗಿದ್ವಿ, ಒಂದು ಶರ್ಟ್ ಒಂದು ಪ್ಯಾಂಟ್ ಅಷ್ಟೇ. ಫಸ್ಟ್ ದಿನ ನನ್ನ ತಂದೆ ಹೋಗಿ ನನ್ನನ್ನು ಅಲ್ಲಿ ಬಿಟ್ಬಿಟ್ರು. ನಮ್ಮನ್ನೆಲ್ಲರನ್ನು ಹೇರ್ಕೊಂಡು ಒಂದು ಬಸ್ ಜಾಲಹಳ್ಳಿಗೆ ಹೋಯಿತು. ತಂದೆ ಕಣ್ಣಲ್ಲಿ ಕಣ್ಣೀರು ಸೂಸ್ಕೊಂಡು ವಾಪಸ್ ಬಂದ್ರಂತೆ. ಆಮೇಲೆ ಹೇಳಿದರು, ರಾತ್ರಿ ಮಾತ್ರ ಮಲಗಿದ ಮೇಲೆ ಚಳಿ ಶುರುವಾಗಿದ್ದು, ಆ ಬೆಡ್ಶೀಟನ್ನು ಇಲ್ಲಿಯೇ ಹೊತ್ಕೊಂಡ್ರೆ ಕಾಲಿಗೆ ಚಳಿ ಆಗ್ತಿತ್ತು, ಕಾಲಿಗೆ ಹಾಕಿದರೆ ತಲೆಗೆ ಚಳಿ ಆಗ್ತಿತ್ತು, ಅಷ್ಟು ಚಳಿ. ಈ ಥರ ಬೆಂಗಳೂರಿನ ನನ್ನ ಪ್ರಯಾಣ ಆರಂಭವಾಯಿತು. ನಮಗೆ ರಾತ್ರಿಗೆ ಸೆಕ್ಯೂರಿಟಿ ಡ್ಯೂಟಿ ಅಂತ ಕೊಡ್ತಾಯಿದ್ರು. ಅಲ್ಲೇ ಒಂದು ದೂರದಲ್ಲಿ ಒಂದು ಟ್ರಾನ್ಸ್ಮಿಟರ್ ಇತ್ತು, ಅದನ್ನು ಕಾಯೋದಕ್ಕೆ ಸೆಕ್ಯೂರಿಟಿ ಮಾಡಲಿಕ್ಕೆ ನಮ್ಮನ್ನು ಕಳಿಸ್ತಿದ್ರು. 2 ಗಂಟೆ ಸೆಕ್ಯೂರಿಟಿ ಡ್ಯೂಟಿ ಮಾಡಬೇಕು, 4 ಗಂಟೆ
ನಮಗೆ ರೆಸ್ಟ್, ಮತ್ತೆ 2 ಗಂಟೆ ಸೆಕ್ಯೂರಿಟಿ ಡ್ಯೂಟಿ. ಒಂದಿನ ರಾತ್ರಿ ಗಾಳಿ ಎಷ್ಟು ಜೋರಾಗಿತ್ತು ಅಂದರೆ ಕಂಬಳಿ ಹೊದ್ಕೊಂಡಿದ್ದೆಲ್ಲ ಹಾರಿ ಹೋಗ್ತಿತ್ತು, ಅಷ್ಟು. ಅಂಥ ಪರಿಸ್ಥಿತಿಯಲ್ಲಿ ಆರಂಭವಾದ ಪಯಣ. ಮೊದಲ ನನ್ನ ಪಯಣ ನಾನು ಲ್ಯಾಂಡ್ ಆದದ್ದು ಖಡಗ್ಪುರ್ ಅನ್ನೋ ಒಂದು ಜಾಗ. IIT ಖಡಗ್ಪುರ್ ಕೇಳಿರ್ಬೋದು ನೀವು. ಖಡಗ್ಪುರ್ ಈಸ್ ಎ ಪ್ಲೇಸ್ ಇನ್ ವೆಸ್ಟ್ ಬೆಂಗಾಲ್. ಆ ಡಿಸ್ಟ್ರಿಕ್ಟನ್ನು ಮಿದ್ನಾಪುರ್ ಅಂತ ಕರೀತಾರೆ. ಮಿದ್ನಾಪುರ್ ಡಿಸ್ಟ್ರಿಕ್ಟ್ IIT ಖಡಗ್ಪುರ್ಗೆ ಅಲ್ಲದೆ ಇನ್ನೊಂದು ಫೇಮಸ್ ಆಗಿತ್ತು, ಫಾರ್ ದ ಮೋಸ್ಟ್ ಪಾಯ್ಸನಸ್ ಸ್ನೇಕ್ಸ್ ಇನ್ ದ ಹೋಲ್ ಏಷ್ಯಾ. ಮಿದ್ನಾಪುರ್ ಡಿಸ್ಟ್ರಿಕ್ಟ್ಸ್. ನಾವು ಬೆಳಿಗ್ಗೆ ಎದ್ದು ಮಲಗಿದಲ್ಲಿಂದ ನಮ್ಮ ಚಾರ್ಪಾಯಿ ಸಿತ್ತು, ಕಾಟ್, ಅಲ್ಲಿಂದ ಕಾಲು ಕೆಳಗೆ ಇಡಬೇಕಾದ್ರೆ ಮೊದಲು ಹಾವು ಇದೆಯಾ ಅಲ್ಲ ಅಂತ ನೋಡ್ಕೊಂಡು ಕಾಲು ಹಾಕ್ತಿದ್ವಿ, ಅಷ್ಟು ಹಾವುಗಳು. ಮಳೆ ಬಂದಾಗ ಮಳೆ ನೀರಿಗೆ ಬರುವಂಥ ಹಾವುಗಳು ಬೇರೆ ಬೇರೆ ಥರ. ಸ್ಕಾರ್ಪಿಯನ್ಸ್ ಕಾಮನ್ ಅದು ಅಂಥ ಜಾಗ. ನಾರ್ಮಲಿ ಏನಾಗೋದಂದರೆ ಏರ್ಪೋರ್ಟ್ಸ್, ಇಂಡಿಯನ್ ಏರ್ಫೋರ್ಸಿನ ಏರ್ಪೋರ್ಟ್ಗಳು ಸಿಟಿಗಿಂತ ದೂರ ಇರುತ್ತೆ. ಭಾಳ ಕಡಿಮೆ ಏರ್ಪೋರ್ಟ್ಸ್ ಸಿಟಿ ಒಳಗಿರೋದು. ಅಲ್ಲಿ ಕಮರ್ಷಿಯಲ್ ನೀವು ನೋಡಿದಾಗೆ ಮುಂಬೈ ಅಥವಾ ಮುಂಬೈಯಲ್ಲಿ ಕೂಡ ಇಟ್ ವಾಸ್ ಔಟ್ಸೈಡ್, ಇವಾಗ ಬಂದು ಮುಂಬೈ ಕವರ್ ಆಗಿದೆ, ಹಾಗಾಗಿ ಅದು ನಡುವಲ್ಲಿದೆ. ಅದರ್ವೈಸ್ ಎಲ್ಲ ಏರ್ಪೋರ್ಟ್ಗಳು ದೂರ ಇಡ್ತಾರೆ, ಓನ್ಲಿ ಫಾರ್ ಸೇಫ್ಟಿ ಪರ್ಪಸ್. ಅದಕ್ಕಾಗಿ ಖಡಗ್ಪುರಲ್ಲಿ ಇನ್ನೊಂದು ಫೇಮಸ್ ಇದೆ, ಯಾರಿಗಾದರೂ ಗೊತ್ತಾ? ರಿಲೇಟೆಡ್ ಟು ರೈಲ್ವೆ. ಖಡಗ್ಪುರ್ ರೈಲ್ವೆ ಸ್ಟೇಷನಲ್ಲಿ ಒಂದು ಲಾಂಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಇದೆ. ಧೋನಿ ಅಲ್ಲಿಂದ ಆರಂಭ ಮಾಡಿದ್ದು. ಧೋನಿ ಪಿಕ್ಚರಲ್ಲಿ ನೋಡಿರ್ಬೋದು. ಇಲ್ಲಿ ಒಂದು ಪ್ಲ್ಯಾಟ್ಫಾರ್ಮಲ್ಲಿ 2 ಟ್ರೈನ್ ನಿಲ್ಬೋದು, ಅಷ್ಟು ಉದ್ದಕ್ಕೆ ಪ್ಲ್ಯಾಟ್ಫಾರ್ಮ್ ಇತ್ತು. ಸೊ ದೇಶ ಹೇಗೆ ಬೇರೆ ಬೇರೆ ಥರ ಕಡೆಯಲ್ಲಿ ಬೇರೆ ಬೇರೆ ಥರ ಹೇಗಿರುತ್ತೋ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ನನ್ನ ಪಯಣ ಸಾಗಿತು ಜಾಮ್ನಗರ್ಗೆ, ಗುಜರಾತಲ್ಲಿ ನಾವು ಹೋಗಿ ಲ್ಯಾಂಡ್ ಆದಾಗ 1996 91 ಅಲ್ಲಿ ಒಂದು ತಿಂಗಳು ಮೊದಲು ತುಂಬ ಭಯಂಕರ ತೂಫಾನ್ ಬಂದು ಎಲ್ಲ ಬಿಲ್ಡಿಂಗ್ಗಳು, ಇವನ್ ಈ ಗ್ಯಾಸ್ ಸಿಲಿಂಡರ್ ಇಟ್ಟಿದ್ದಂತಹ ಸ್ಟೋರೇಜ್ಗಳು ಇವೆಲ್ಲ ಅಲ್ಲಿಂದ ಹಾರಿ ಹೋಗಿ ಎಲ್ಲೆಲ್ಲೋ ಹೋಗಿ ಬಿದ್ದಿತ್ತು. ಫುಲ್ ನೆಲಸಮ. ಅಂದರೆ ನೀವೀಗ ನೋಡಬೇಕಾದ್ರೆ ದೂರವರೆಗೆ ಯಾವುದು ಏನು ಕಟ್ಟಡಗಳು ಕಾಣ್ತಾ ಇರಲಿಲ್ಲ, ಅಷ್ಟೊಂದು ಭೀಕರ ಸ್ಟಾರ್ಮ್ ಬಂದಿತ್ತು. ಅಲ್ಲಿಂದ ಜಾಮ್ನಗರಲ್ಲಿ ವಿಶೇಷತೆ ಏನಂದರೆ ಅಲ್ಲಿಯ ಹಾಲು, ಅವರು ಹಳ್ಳಿ ಜನ ಆ ಹಾಲನ್ನು ರಾತ್ರಿ ಆಗಲಂತೂ ಇಲ್ಲ, ಒಂದು ಬೈಕಲ್ಲಿ 3-4 ಡಬ್ಬವನ್ನು ಇಟ್ಕೊಂಡು ಅವರು ಸಾಗಿಸ್ಕೊಂಡು ಕೊಡ್ತಾಯಿದ್ರು. ದಾರಿಯಲ್ಲಿ ಯಾರು ನಿಲ್ಲಿಸಿ ಕೇಳಿದರೆ ಇಲ್ಲ ಅಂತ ಇರಲಿಲ್ಲ. ಬಹುಶಃ ಇಲ್ಲಿ ಅಂಥ ಸೀನ್ ನಮಗೆ ಸಿಗಲಿಕ್ಕೆ ಇಲ್ಲ. ಯಾರು ಕೇಳಿದ್ರು ಕೊಡ್ತಾಯಿದ್ರು ಫ್ರೀ ಆಫ್ ಕಾಸ್ಟ್ ಹೀಗೆ. ಸೊ ದೇವೇ ಅಷ್ಟು ದೊಡ್ಡ ಹೃದಯ ಅವರಿಗೆ. ಅಲ್ಲಿಂದ ನನಗೆ ನೆಕ್ಸ್ಟ್ ಸಾಗಿದ್ದು ರಾಜಸ್ಥಾನಿನ ಜೋಧ್ಪುರಲ್ಲಿ ತುಂಬ ಸಮಯ ಇದ್ದೆ ನಾನು. ಜೋಧ್ಪುರಿನ ಸ್ಪೆಷಾಲಿಟಿ ಏನಂದರೆ, ರಾಜಸ್ಥಾನ ಎಲ್ಲಿ ನೋಡಿದರು ರಾಜಸ್ಥಾನಿನ ಸ್ಪೆಷಾಲಿಟಿ ಏನಂದರೆ ಹಗಲಿಗೆ ತುಂಬ ಸೆಕೆ ಅಂದರೆ ಅಷ್ಟು ಹೀಟ್. ನಾವು ಇವನ್ ಫ್ಲೈಟ್ಸನ್ನು ಕೂಡ ನಮ್ಮದು ಟ್ರೈನಿಂಗ್ ಫ್ಲೈಟ್ಸ್ ದಿನ ನಡೀತಾ ಇರ್ತದೆ. ಈ ಫ್ಲೈಟ್ಸನ್ನು ಕೂಡ ನಾವು ಬೆಳಿಗ್ಗೆ 11 ಗಂಟೆ ನಂತರ ಫ್ಲೈಯಿಂಗ್ ಇರಲಿಲ್ಲ, ಕಟ್ ಡೌನ್ ಮಾಡ್ತಿದ್ರು. ಯಾಕೆಂದರೆ ಲ್ಯಾಂಡಿಂಗಲ್ಲಿ ಆ ಬಿಸಿಗೆ ಟೈರ್ ಬಸ್ಟ್ ಆಗೋ ಚಾನ್ಸ್ ಇರ್ತಿತ್ತು. ಹಾಗಾಗಿ ಹಗಲಿಗೆ ಯಾವುದೂ ಲ್ಯಾಂಡಿಂಗ್ ಮಾಡ್ತಾ ಇರಲಿಲ್ಲ. ತದನಂತರ ನೈಟಿಗೆ ಫ್ಲೈಯಿಂಗ್ ಮತ್ತೆ ಸ್ಟಾರ್ಟ್ ಆಗ್ತಿತ್ತು. ಈ ಥರ ಬಿಸಿ ಇರುವ ಜಾಗದಲ್ಲಿ ರಾತ್ರಿ ಸುಮಾರು 1-2 ಗಂಟೆ ರಾತ್ರಿಗೆ ಮತ್ತೆ ತುಂಬ ಚಳಿ, ಎಕ್ಸ್ಟ್ರೀಮ್ ಚಳಿ. ಅಂದರೆ ರಾಜಸ್ಥಾನದಲ್ಲಿ 2 ಎಕ್ಸ್ಟ್ರೀಮ್ ಆಗಿತ್ತು. ಇದು ನಮ್ಮ ಒಂದು ದೇಶದ ಒಂದು ಪಾರ್ಟ್. ರಾಜಸ್ಥಾನಲ್ಲಿ ಇರಬೇಕಾದ್ರೆ ಕಾರ್ಗಿಲ್ ಯುದ್ಧ ನಡೆಯಿತು. ಇಲ್ಲಿಂದ ನಾನು ಕಾರ್ಗಿಲ್ ಬಗ್ಗೆ ಹೇಳ ಬಯಸ್ತೀನಿ. 1999ರಲ್ಲಿ ಯುದ್ಧ ಅಂತ ನಾವು ಡಿಫೆನ್ಸಲ್ಲಿ ಹೇಳೋದಿಲ್ಲ. ಯಾಕೆಂದರೆ ಇದು ನಡೆದದ್ದು LOC, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಏನು ಹೇಳ್ತೇವೆ, ಆ ಕಡೆ ಪಾಕಿಸ್ತಾನ, ಈ ಕಡೆ ಭಾರತ. ಈ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಿನ ಒಳಗೆ ನಡೆಯಿತು. ಶಿಮ್ಲಾ ಅಗ್ರಿಮೆಂಟನ್ನು ಸೈನ್ ಮಾಡ್ತಾರೆ ಭಾರತ ಮತ್ತು ಪಾಕಿಸ್ತಾನ. ಈ ಅಗ್ರಿಮೆಂಟಲ್ಲಿ ಏನು ಹೇಳ್ತೇವೆ ಅಂದರೆ, ಚಳಿಗಾಲದ ಸಮಯದಲ್ಲಿ ಇಲ್ಲಿ ಟೆಂಪ್ರೇಚರ್ ಗೋಸ್ ಅಪ್ ಟು -30 ಡಿಗ್ರಿ. ಅದು ಹೇಗಿರ್ಬೋದು ಅನ್ನೋ ಕಲ್ಪನೆ ಮಾಡಲಿಕ್ಕೆ ಅಷ್ಟು ಸಾಧ್ಯ ಇಲ್ಲ ನಮಗೆ.
ಮಾಡಲೇಬೇಕು. ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಐಸ್ ಕ್ಯೂಬ್ ಅಂದರೆ ನಾನು ಕೈಯಲ್ಲಿ ಹಿಡ್ಕೊಂಡು ನೋಡಬೇಕು ಎಷ್ಟೊತ್ತು ನಾವು ಹಿಡ್ಕೊಳಿಕ್ಕೆ ಆಗುತ್ತೆ ಅಂತ. ಆವಾಗ ಆ ಪಿಂಚಿಂಗ್ ಇದೆ ಅಲ್ಲ, ಅದು ಇಡೀ ದೇಹದ ಮೇಲೆ ಮಾಡ್ತಾ ಇರ್ತದೆ ಅಲ್ಲಿ, -10 to -30 ಡಿಗ್ರಿ. ಈ ಚಳಿಗೆ ನಮ್ಮ ಸೈನಿಕರು ಮೇಲೆ ಅಲ್ಲಿ ಈ ಚಳಿಗಾಲದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೊಂದು ಒಪ್ಪಂದ ಮಾಡಿಕೊಳ್ಳೋಣ, ಈ ಚಳಿಗಾಲದಲ್ಲಿ ನಾವು ಇಳಿದು ಬೇಸ್ ಕ್ಯಾಂಪಿಗೆ ಬರ್ತೀವಿ, ಚಳಿಗಾಲ ಮುಗಿದ ನಂತರ ನಾವು ಮತ್ತೆ ಹೋಗಿ ನಮ್ಮ ಪೋಸ್ಟಲ್ಲಿ ನಾವು ಕೂತ್ಕೊಳ್ಳೋದು. ಬಂಕರ್ಸ್ ಅಂತ ಹೇಳ್ತೇವೆ ನಾವು, ಅದಕ್ಕೆ ಬಂಕರ್ಸ್ ಕಟ್ಟಿಟ್ಟಿದ್ರು. ಹಿಮಚ್ಛಾದಿತ ಹಿಮಾಲಯದ ಪ್ರದೇಶಗಳು ಇವು, ಇಲ್ಲಿ ಹೋಗಿ ನಾವು ಇರೋದು. ಆದರೆ ಈ ವರ್ಷದಲ್ಲಿ 1999ರಲ್ಲಿ ಅವರು ಮೋಸದಲ್ಲಿ ನಮ್ಮ ಸೈನಿಕರು ಕೆಳಗೆ ಇಳಿದು ಬಂದಾಗ ಅವ್ರ ಮೇಲೆ ಹತ್ತಿಕೊಂಡು ಬಂದು ನಮ್ಮ ಬಂಕರನ್ನು ಕ್ಯಾಪ್ಚರ್ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಈ ಕಾರ್ಗಿಲ್ ಯುದ್ಧ ನಡೆದದ್ದು 4 ಸೆಕ್ಟರ್ಗಳಲ್ಲಿ, ಸೆಕ್ಟರ್ ಅಂತ ಹೇಳ್ತೇವೆ ನಾವು. ಕಾರ್ಗಿಲ್, ಬತಾಲಿಕ್, ಮುಷ್ಕೋ ವ್ಯಾಲಿ ಅಂತ ಕೇಳೋದು, ದ್ರಾಸ್ ಸೆಕ್ಟರ್, ಈ ಸೆಕ್ಟರ್ಗಳಲ್ಲಿ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್. ಯಾಕೆ ಅಂದರೆ ಇಲ್ಲಿ ಕೂತ್ರೆ ನಿಮಗೆ ಕೆಳಗೆ ನ್ಯಾಷನಲ್ ಹೈವೇ 1A ಡೈರೆಕ್ಟಾಗಿ ಕಾಣುತ್ತೆ. ಇಲ್ಲಿಂದ ನೀವು ಡೈರೆಕ್ಟಾಗಿ ಶೂಟ್ ಮಾಡ್ಬೋದು, ಮಿಸೈಲ್ ಫೈರ್ ಮಾಡ್ಬೋದು, ಶೂಟ್ ಮಾಡ್ಬೋದು, ಏನು ಮಾಡ್ಬೋದು. NH-1A ಏನು ಖಾಸಿಯತ್, ಏನು ಸ್ಪೆಷಲಪ್ಪ ಅಂದರೆ ಈ NH-1A ಭಾರತ ಮತ್ತು ಕಾಶ್ಮೀರವನ್ನು ಜೋಡುತ್ತೆ. ಶ್ರೀನಗರಿಂದ ಲೇ ಹೋಗೋ ರಸ್ತೆ ಇದು. ಇಲ್ಲಿಯ ಜನರಿಗೆ ಬೇಕಾಗುವ ಸಾಮಗ್ರಿ ಕೂಡ ಇದೇ ರಸ್ತೆಯಲ್ಲಿ ಸಾಗಬೇಕು. ನಮ್ಮ ಆರ್ಮಿಗೆ, ಡಿಫೆನ್ಸ್ ಫೋರ್ಸಸ್ಗೆ ಬೇಕಾದಂಥ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದು ಕೂಡ ಇದರಲ್ಲೇ ಸಾಗಬೇಕು. ಹಾಗಾದರೆ ಈ ಪಾಯಿಂಟನ್ನು ನಾವು ಕ್ಯಾಪ್ಚರ್ ಮಾಡಿದರೆ ಬಹಳ ಸುಲಭವಾಗಿ ನಾವು ಇದನ್ನು ತಡೆಗಟ್ಟಬಹುದು. ವಿ ಕ್ಯಾನ್ ಸ್ಟಾಪ್ ದ ಫ್ಲೋ. ಇದರ ನಂತರ ಭಾರತ ತಾನೇ ಆಗಿ ಬಂದು ಕಾಶ್ಮೀರವನ್ನು ನಮಗೆ ಬಿಟ್ಟು ಕೊಡಬಾರದು ಅನ್ನೋ ಪ್ಲ್ಯಾನಿಂದ ಇವರು ಇದನ್ನು ಆರಂಭಿಸಿದರು. ಮುಂದೊಂದು ದಿನ ಗೊತ್ತಾಯಿತು, ಆಗಿನ ಪ್ರಧಾನಮಂತ್ರಿ, ಪಾಕಿಸ್ತಾನದ ಪ್ರಧಾನಮಂತ್ರಿ ನವಾಜ್ ಶರೀಫ್ ಅವರಿಗೂ ಇದು ಗೊತ್ತಿರಲಿಲ್ಲ ಅಂತ. ಗೊತ್ತಿಲ್ಲ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ. ಇದೆಲ್ಲ ಮಾಡಿದ್ದು ಮುಷರಫ್ ಅವರು ಅಂತ. ಕ್ಯಾಪ್ಚರ್ ಮಾಡಿದ್ದು ಆಯಿತು, ಅವರು ಇದ್ದಾರೆ. ನಮಗೆ ತಿಳಿದದ್ದು ಒಬ್ಬ ಯಾಕ್ ಮೇಯಿಸುವವ ತನ್ನ ಯಾಕನ್ನು ತಗೊಂಡು ಹೋಗ್ತಾ ಅದು ಕಳೆದು ಹೋಗುತ್ತೆ. ಆಗ ಬೈನಾಕ್ಯುಲರ್ಸಲ್ಲಿ ಹುಡುಕ್ತಾರೆ ಅವರು. ಹಿಮ ಫುಲ್ಲಾಗಿ ಹಿಮ ಇರುತ್ತೆ. ಅಲ್ಲಿ ಬೈನಾಕ್ಯುಲರಲ್ಲಿ ನೋಡಿದಾಗ ಮೇಲೆ ಬಂಕರಲ್ಲಿ ಏನೋ ಅಲ್ಲಿ ಜನ ಇದ್ದಂಗೆ ಕಾಣಿತ್ತು. ವಾಪಸ್ ಬಂದು ಅವನು ನಮ್ಮ ಆರ್ಮಿಯವರಿಗೆ ಹೇಳ್ತಾರೆ. ಆರ್ಮಿಯವರು ಒಂದು ಪೆಟ್ರೋಲಿಂಗ್ ಯೂನಿಟನ್ನು ಕಳಿಸ್ತಾರೆ, ಸೌರಭ್ ಕಾಲಿಯಾ ಅದರ ಲೀಡರ್ ಆಗಿ. ಸೌರಭ್ ಕಾಲಿಯಾ ಮತ್ತು ಅವರ ತಂಡವನ್ನು ಅವ್ರು ಕ್ಯಾಪ್ಚರ್ ಮಾಡ್ತಾರೆ. ಯಾಕಂದರೆ ಮೇಲಿಂದ ಫೈರ್ ಮಾಡೋದು ಭಾಳ ಸುಲಭ ಆಗಿತ್ತು. ಅವರಲ್ಲಿಂದ ಹೊಡೆದು ಅವರನ್ನು ಉರುಳಿಸಿ ಸ್ವಲ್ಪ ದಿನದ ನಂತರ ಇಂಟರ್ನ್ಯಾಷನಲ್ ಪ್ರೆಷರ್ ಬಂದಾಗ ಹೆಣವನ್ನು ವಾಪಸ್ ಕೊಡ್ತಾರೆ. ಆದರೆ ನಮ್ಮ ಸೋಲ್ಜರ್ಸ್ಗಳ ಕಣ್ಣುಗಳನ್ನು ಕಿತ್ತಿರ್ತಾರೆ, ಉಗುರುಗಳನ್ನು ಕಿತ್ತಿರ್ತಾರೆ. ಇಂತಹ ಅಂದರೆ ಕ್ರೂರವಾಗಿ ಅವರನ್ನು ಸಾಗಿಸಿ ಅವರ ಹೆಣವನ್ನು ಕೊಡ್ತಾರೆ. ಆಗ ನಾವು ಇನ್ನೂ ಇದು ಸಾಧ್ಯ ಇಲ್ಲ ಅಂಥೇಳಿ ವಿ ಹ್ಯಾವ್ ಸ್ಟಾರ್ಟೆಡ್ ಕಾರ್ಗಿಲ್ ವಾರ್. ಆರ್ಮಿ ಆರಂಭ ಮಾಡ್ತದೆ, ಒಂದೊಂದೇ ತುಕಡಿಯನ್ನು ಕಳಿಸ್ತದೆ. ಬೇರೆ ಬೇರೆ ಕಡೆಯಿಂದ ಹಲವಾರು ಕಥೆಗಳು, ವೀರಗಾಥೆಗಳು ನೀವು ಹೆಸರು ಕೇಳಿರ್ಬೋದು, ಬೇರೆ ಬೇರೆ ಕಾರ್ಯ. ಅದರಲ್ಲಿ ಮುಖ್ಯವಾಗಿ ನೀವು ಕೇಳುವಂಥದ್ದು ಒಂದು ಹೆಸರಿದೆ. ಇವನು ತನ್ನ ತಾಯಿಗೆ ಒಂದು ಪತ್ರ ಬರೀತಾನೆ. ಅಮ್ಮ, ನಾನು ಮನೆಗೆ ಬಂದರೆ ಭಾರತದ ಫ್ಲ್ಯಾಗನ್ನು ಹಾರಿಸ್ಕೊಂಡು ಬರ್ತೇನೆ, ಇಲ್ಲ ಅಂದರೆ ಆ ಭಾರತದ ಫ್ಲ್ಯಾಗನ್ನು ನನಗೆ ಸುತ್ತಿಸಿ ನನ್ನನ್ನು ಕರ್ಕೊಂಡು ಬರ್ತಾರೆ ಅಂತ. ಒಂದು ಬಂಕರ್ ಜಯಿಸಿದ ನಂತರ ನೀನು ಇನ್ನು ವಾಪಸ್ ಬಾ ಅಂತ ಹೇಳಿದಕ್ಕೆ, ಇಲ್ಲ ಮುಗ್ದಿಲ್ಲ, ನಂದು ಇನ್ನೂ ಜೋಶ್ ಇದೆ, ನನಗೆ ಇನ್ನೊಂದು ಬಂಕರ್ ಕೊಡಿ, ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿ ನಿನ್ನ ಬ್ಯಾಟಲ್ ಕ್ರೈ ಏನಿರುತ್ತೆ ಅದು ಜಯಿಸಿದ ನಂತರ ಒಂದು ಕೋಡ್ ವರ್ಡ್ ಅವ್ರು ಕಳಿಸಬೇಕು. ಅದು ಏನಿರುತ್ತೆ ಅಂತ ಕೇಳಿದರೆ ಮೇರಾ ದಿಲ್ ಮಾಂಗೆ ಮೋರ್ ಅಂತಾನೆ. ಅಲ್ಲಿಂದ ನಂತರ ವರ್ಡ್ ಫೇಮಸ್ ಆಯಿತು. ಇವನು ಮಾತಾಡೋದನ್ನು ಕೇಳಿ ಪಾಕಿಸ್ತಾನದ ಸೋಲ್ಜರ್ಸ್ ಇವನಿಗೆ ಒಂದು ಹೆಸರು ಕೊಡ್ತಾರೆ, ಶೇರ್ ಶಾ ಅಂತ. ನೆನಪಾಯ್ತಾ? ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, 24 ವರ್ಷದ ಪ್ರಾಯ. ಒಂದು ಟೀಮನ್ನು ಅವನು ಮುನ್ನಡೆಸ್ಕೊಂಡು ಸಾಗುವಂಥ ಪ್ರಾಯ ಅಲ್ಲ ಅದು. ಬಟ್ ಹಿ ಡಿಡ್ ದ್ಯಾಟ್, ಹಿ ಪ್ರೂವ್ಡ್ ದ್ಯಾಟ್. ಕೊನೆಯ 15 ಫೀಟ್ ಉಳಿದಿದೆ ಬಂಕರಿಗೆ, ಹತ್ಕೊಂಡು ಬಂದಾಯಿತು. 15 ಫೀಟ್ ಉಳಿದಿದೆ. ಫ್ಲ್ಯಾಂಕಲ್ಲಿ ಹೋಗಿ ಅಟ್ಯಾಕ್ ಅಂತ ಪ್ಲ್ಯಾನ್ ಮಾಡ್ತಾರೆ. ಆದರೆ ಫ್ಲ್ಯಾಂಕಲ್ಲಿ ಹೋಗಲಿ, ಫ್ಲ್ಯಾಂಕ್ ಅಂದರೆ ಸೈಡಿಂದ, ಫ್ಲ್ಯಾಂಕಿಂದ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಒಂದೇ ದಾರಿ ಇರೋದು ಫ್ರಂಟಲ್ ಅಟ್ಯಾಕ್. ನಾವು ಹೋಗಲೇಬೇಕು. ಗ್ರೆನೇಡ್ಸನ್ನು ಕೈಯಲ್ಲಿ ಇಟ್ಕೋತಾರೆ, ಹೋಗೋಣ ಅಂತ. ಅವನ ಜೂನಿಯರ್ ಹೇಳ್ತಾರೆ, ಸರ್ ನೀವು ಬೇಡ, ನಾನು ಹೋಗ್ತೀನಿ ಅಂತ.
ನಿಮಗೆ ಮನೆಯಲ್ಲಿ ನಿನ್ನ ಫ್ಯಾಮಿಲಿ ಇದೆ, ನಾನು ಹೋಗ್ತೀನಿ ಅಂತೇಳಿ ಇವನು ಸಾಕ್ತಾನೆ. ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತಾರೆ, ಲೀಡರ್ಶಿಪ್ ಕಲಿಬೇಕಿದು. ನಾನು ಹೋಗ್ತೀನಿ ಅಂತ ಅಂದು ಗ್ರೆನೇಡ್ಸ್ ನೀವು ನೋಡಿರ್ಬೋದು ಪಿಕ್ಚರ್ಸಲ್ಲಿ. ಗ್ರೆನೇಡ್ಸ್ ಹೆಂಗಿರುತ್ತೆ ಅಂದರೆ ಇದರಲ್ಲಿ ಒಂದು ಪಿನ್ ಇರುತ್ತೆ. ಆ ಪಿನ್ನನ್ನು ತೆಗೆದ ನಂತರ ದೆರ್ ಈಸ್ ಎ ಟೈಮ್ ಗ್ಯಾಪ್ ಆಫ್ 5 to 6 seconds. ಕೆಲವು 6 seconds 8 seconds ಬೇರೆ ಬೇರೆ. ಆ ಟೈಮ್ ಒಳಗೆ ಅದನ್ನು ಬಿಸಾಕಬೇಕು. ಗ್ರೆನೇಡ್ಸನ್ನು ಪಿನ್ ತೆಗೆದು ಇನ್ನೊಂದು ಮೆಷಿನನ್ನು ಕೈಯಲ್ಲಿ ಹಿಡ್ಕೊಂಡು ಫೈರ್ ಮಾಡಿಕೊಂಡು ಸಾಕ್ತಾನೆ. ಅವರು ಫೈರ್ ಮಾಡ್ತಾ ಇರ್ತಾರೆ, ಎಲ್ಲ ಬುಲೆಟ್ಸ್ ತಗೊಂಡು ಅದು ಮುಂದೆ ಸಾಗಿ ಆ ಗ್ರೆನೇಡ್ಸನ್ನು ಬಂಕರ್ ಒಳಗೆ ಬಿಸಾಕಿ ಎಲ್ಲರನ್ನ ಕೊಂದು ಆ ಪಾಯಿಂಟನ್ನು ಕ್ಯಾಪ್ಚರ್ ಮಾಡ್ತಾರೆ. ಜ್ವರದ ಚಪ್ಪಳ ಈ ಶೇಷನಿಗೆ. $16,000 ಫೀಟ್ ಮೇಲೆ -10 to 30 ಟೆಂಪ್ರೇಚರ್. ಇಲ್ಲಿ ಬರೀ ನಡ್ಕೊಂಡು ಹೋಗೋದು ಇದೆಯಲ್ಲ, ಬರೀ ನಡ್ಕೊಂಡು ಹೋಗೋದೇ ದೊಡ್ಡ ಎಕ್ಸಸೈಸ್. ಅಷ್ಟು ಏರ್ ಈಸ್ ಸೋ ಥಿನ್, ಆಕ್ಸಿಜನ್ ಅಷ್ಟು ಕಡಿಮೆ ಇರುತ್ತೆ. ಅಂಥದ್ರಲ್ಲಿ 80 degree ಎಲಿವೇಶನಿನ ಈ ಎಲ್ಲ ಇದು ಹಿಲ್ಸ್, ಇದನ್ನು 80 degree ಎಲಿವೇಶನಲ್ಲಿ 9 ರಿಂದ 15 kg ತೂಕದ ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ಅದನ್ನು ಹಿಡ್ಕೊಂಡು ಹತ್ತಬೇಕು. ಇದನ್ನು ಇವ್ರು ಹತ್ತುತ್ತಾ ಸಾಗಿದಾಗ ಮೇಲಿಂದ ಬಹಳ ಸುಲಭವಾಗಿ ಫೈರ್ ಮಾಡ್ತಾಯಿದ್ರು. 527 ಜನ ಸೈನಿಕರು ತಮ್ಮ ಜೀವವನ್ನು ತೆತ್ತಾರೆ ಇದರಲ್ಲಿ. ಓನ್ಲಿ ಬಿಕಾಸ್ ಇಟ್ ವಾಸ್ ಸೋ ಈಸಿ ಫಾರ್ ದೆಮ್ ಟು ಫೈರ್. ಈ ಲೋಡನ್ನು ತಗೊಂಡೋಗಿ ಬೇಸ್ ಕ್ಯಾಂಪಲ್ಲಿ ಎಲ್ಲ ಸೆಟ್ಟಾಗಿ ನಮಗೆ ಅಮ್ಯುನಿಷನ್ಸ್ ಅದೆಲ್ಲ ಇಟ್ಟಿರ್ತಾರೆ ಇವರಿಗೆ, ಸೈನಿಕರಿಗೆ ತಗೊಳ್ಳಿ ಅಂತ. ಅದರೊಂದಿಗೆ ಮೇಲೆ ಸಾಗಬೇಕಾದ್ರೆ ತಮ್ಮ ಫುಡ್ಡನ್ನು ಕೂಡ ತಗೋಬೇಕು ಅವರು, ಫುಡ್ ಪ್ಯಾಕೆಟ್ಸ್ ಆಲ್ಸೋ. ಅವ್ರಿಗೆ ಚಾಯ್ಸ್ ಇದೆ, ಫುಡ್ ಪ್ಯಾಕೆಟ್ಸ್ ಇಷ್ಟಿದೆ, ಅಮ್ಯುನಿಷನ್ಸ್ ಇಷ್ಟಿದೆ ಆ್ಯಂಡ್ ಸಮಥಿಂಗ್. ನಮ್ಮ ಸೈನಿಕರು ಏನು ಹೇಳ್ತಾರೆ ಅಂದರೆ, ಫುಡ್ ಪ್ಯಾಕೆಟ್ಸ್ ಕಡಿಮೆ ಕೊಡಿ, ಅದರ ಬದಲಿಗೆ ಅಮ್ಯುನಿಷನ್ ಕೊಡಿ ಅಂತ ತಗೊಂಡೋಗ್ತಾರೆ. ಇದು ನಮ್ಮ ಸೈನಿಕರು, ನಮ್ಮ ದೇಶದ ಸೈನಿಕರು. ಹಗಲಿಗೆ ಹತ್ತಲು ಸಾಧ್ಯ ಇಲ್ಲ. ಹಗಲಿಗೆ ಹತ್ತುತ್ತಾ ಹೋದಾಗೆ ಅಲ್ಲಿಂದ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಓನ್ಲಿ ವೇ ಔಟ್ ವಾಸ್ ರಾತ್ರಿ ಹತ್ತಬೇಕು. ಹಗಲಿಗಿಂತ ಡಬಲ್ ಚಳಿ ರಾತ್ರಿ. ಆ ಚಳಿಗೆ ಹತ್ತಬೇಕು. ಹಗಲಾದ ಕೂಡಲೇ ಅಲ್ಲೇ ಕೂತ್ಕೋಬೇಕು. ದೇ ಟು ಹೈಡ್ ಫ್ರಮ್ ದ ಗನ್ಸ್. ಅಲ್ಲಿ ಕೂತು ಮತ್ತೆ ರಾತ್ರಿ ಆದಾಗ ಮತ್ತೆ ಹತ್ತಬೇಕು. ಈ ಥರ ಹತ್ತಿಕೊಂಡು ಹೋಗಿ ನೂರಾರು ಬಂಕರ್ಗಳನ್ನು ಕ್ಯಾಪ್ಚರ್ ಮಾಡಿದಂಥ ಸೈನಿಕರು ನಮ್ಮದು. ಇವರು ಹತ್ತಬೇಕಾದ್ರೆ ರಾತ್ರಿ ಕೂಡ ಫೈರ್ ಮಾಡ್ತಾಯಿದ್ರು. ಇವರನ್ನು ದೂರ ಇಡಬೇಕಾದ್ರೆ ಒಂದೇ ದಾರಿ, ಬೊಫೋರ್ಸ್ ಗನ್ಸನ್ನು ಒಂದು ತಟ್ಟಲ್ಲಿ ಇಟ್ಟು ಅಲ್ಲಿಂದ ಫೈರ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಬೊಫೋರ್ಸ್ ಗನ್ನಿಂದ. ಆವಾಗ ಇವರಿಗೆ ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಮೇಲೆ ಹತ್ತಲಿಕ್ಕೆ ಶುರು ಮಾಡ್ತಾರೆ. ಈ ಬೊಫೋರ್ಸ್ ಗನ್ ಅಲ್ಲಿ ತಗೊಂಡು ಹೋಗ್ಬೇಕಲ್ಲ, ಅದು ಹೇಗೆ? ಮತ್ತೆ ಅದೇ ದಿನದಲ್ಲಿ ತಗೊಂಡು ಹೋಗಿಲ್ಲ, ಯಾಕಂದರೆ ಮಿಸೈಲ್ ಫೈರ್ ಮಾಡ್ತಾಯಿದ್ರು. ರಾತ್ರಿಗೆ ತಗೊಂಡು ಹೋಗ್ತಾರೆ. ಲದಾಖಿನ ರೋಡ್ಗಳನ್ನು ಎಲ್ಲಾರು ಕಂಡಿದ್ದೀರಾ ಫೋಟೋಸ್? ಲದಾಖಿನ ರೋಡ್ ಹೇಗಿರುತ್ತಂದರೆ, ಇದು ರೋಡು ನೋ ಪ್ರಾಬ್ಲಮ್. ಇದು ರೋಡ್ ಒಂದು ಸೈಡ್ ಕಣಿವೆ, ಇನ್ನೊಂದು ಸೈಡ್ ಹಿಲ್. ಈ ಕಣಿವೆಯಲ್ಲಿ ಈ ಟಯರಲ್ಲಿ ಒಂದು ಚೂರು ಆಚೆ ಈಚೆ ಆದರೂ ಕಣಿವೆ ಬಿದ್ದು ಹೋಗುತ್ತೆ. ಇಂತಹ ರೋಡಲ್ಲಿ ಈ ಬೊಫೋರ್ಸ್ ಗನ್ನು ಕೂಡ ನೋಡಿರ್ಬೋದು ನೀವು, ದೊಡ್ಡ ದೊಡ್ಡ ಗನ್ಗಳಿರುತ್ತೆ. ಈ ಬೊಫೋರ್ಸ್ ಗನ್ಗಳನ್ನ ಹೇಳ್ಕೊಂಡು ಹೋಗಬೇಕು, ಇನ್ನೊಂದು ಟ್ರಕ್ಕಿಗೆ ಕನೆಕ್ಟ್ ಮಾಡಿ. ಹೆಡ್ಲೈಟ್ ಆನ್ ಮಾಡಿದರೆ ಕಾಣುತ್ತೆ ಅವರಿಗೆ. ಇವ್ರು ಏನು ಮಾಡ್ತಾರೆ ಅಂದರೆ, ಟಾರ್ಚ್ ಲೈಟಲ್ಲಿ ಒಬ್ಬ ಮುಂದೆ ನೋಡ್ಕೊಂಡು ಹೋಗ್ತಾನೆ, ಅವರನ್ನು ಡೈರೆಕ್ಷನ್ ಕೊಡ್ತಾ 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 ಸಾಕ್ತಾರೆ. ಯಾವುದ್ರಲ್ಲೂ ನಾವು ಧೃತಿಗೆಡಲಿಲ್ಲ. ಇದು ಕಷ್ಟ, ಇದು ಕಷ್ಟ. ನಮಗೆ ಲೈಫಲ್ಲಿ ನಾವು ಹೆಂಗಾಗಿ ಹೋಗಿದೆ ಅಂದರೆ, ಸ್ವಲ್ಪ ಏನಾದ್ರು ಕಷ್ಟ ಬಂದ್ಕೊಳ್ಳಿ, ಅಯ್ಯೋ ಎಷ್ಟು ಕಷ್ಟ ನನ್ನ ಲೈಫು, ಎಷ್ಟು ಕಷ್ಟ. ಒಂದು ಸಲ ಈ ಸೈನಿಕರ ಬಗ್ಗೆ ಯೋಚಿಸ್ಕೊಳ್ಳಿ, ನಿಮ್ಮ ಕಷ್ಟ ಏನೂ ಅಲ್ಲ ಅಂತ ಅನಿಸುತ್ತೆ ನೋಡಿ. ಅಂಥದ್ರಲ್ಲೂ ನಾವು ಇದನ್ನು ತಗೊಂಡೋಗ್ತೇವೆ. ಈ ಗನ್ಸನ್ನು ಹೋಗಿ ಇಡ್ತಾರೆ, ಫೈರ್ ಮಾಡ್ತಾರೆ. ಮೇ 25 ನಂತರ ಇಂಡಿಯನ್ ಏರ್ ಫೋರ್ಸ್ ಆಲ್ಸೋ ವಿಲ್ ಜಾಯಿನ್. ಅವ್ರು ಹೇಳ್ತಾರೆ, ಹಗಲಿಗೂ ಕೂಡ ನೀವು ಬಾಂಬಿಂಗ್ ಮಾಡಿದರೆ ನಮಗೆ ಸ್ಪೇಸ್ ಸಿಗ್ತದೆ ಹತ್ತಲಿಕ್ಕೆ, ಸೊ ಬಾಂಬಿಂಗ್ ಮಾಡಲಿಕ್ಕೆ ಬನ್ನಿ. MiG-21, MiG-27, ಮಿರಾಜ್ 2000 ಈ ಎಲ್ಲ ಏರ್ಕ್ರಾಫ್ಟ್ಸನ್ನು ಯೂಸ್ ಮಾಡ್ಕೋತೇವೆ. ಅಲ್ಲಿಂದ
ಜಯ ಸಿಗುತ್ತೆ ನಮಗೆ ಮುಂದಕ್ಕೆ. MiG-27 ನನ್ನ ಒಂದು ಬೇರೆ ಸ್ಕ್ವಾಡರ್ನಲ್ಲಿ ಇತ್ತು, ನನ್ನ ಸ್ಕ್ವಾಡರ್ನಲ್ಲೂ MiG-27 ಇತ್ತು. ನಾರ್ಮಲಿ ನಮ್ಮ ಬೇಸಲ್ಲಿ ಏನಾಗುತ್ತೆ ಅಂದರೆ ಎರಡು ಕೈಂಡ್ ಸೈರನ್ ಮೊಳಗುತ್ತೆ. ಒಂದು ಪ್ಯಾಸಿವ್ ಏರ್ ಡಿಫೆನ್ಸ್ ಅಂತ, ಅಂದರೆ ಪ್ರಾಕ್ಟೀಸ್ ಮಾಡಲಿಕ್ಕೋಸ್ಕರ ಬ್ಲೋ ಮಾಡ್ತಾರೆ. ಇನ್ನೊಂದು ಆ್ಯಕ್ಟಿವ್ ಆದ ದಿನ ನಾವು ರೆಡಿಯಾಗಿ ನಮ್ಮ ಸ್ಟೇಷನಿಗೆ ಹೋದೆವು. ಕಮಾಂಡರ್ ಕರೆದು ಹೇಳಿದರು, ನಾವು ಡೆಲ್ಲಿಯಿಂದ ಆರ್ಡರ್ ಬಂದಿದೆ, 13 ಏರ್ಕ್ರಾಫ್ಟನ್ನು ನಾಳೆ ಬೆಳಿಗ್ಗಿನ ಒಳಗೆ ನಾವು ರೆಡಿ ಮಾಡಿ ಕಳಿಸಬೇಕು ಅಂತ. ರೆಡಿ ಮಾಡೋದು ಏನಂದರೆ, ಏರ್ಕ್ರಾಫ್ಟಲ್ಲಿ ಬೇರೆ ಬೇರೆ ಪಾಡ್ಸ್ ಅಂತ ಹೇಳ್ತೇವೆ ನಾವು, ಜಾಗ ಇರುತ್ತೆ, ಅಲ್ಲಿ ನಾವು ಬಾಂಬನ್ನು ಫಿಟ್ ಮಾಡ್ತೇವೆ, ಮಿಸೈಲನ್ನು ಫಿಟ್ ಮಾಡ್ತೇವೆ, ಗನ್ನನ್ನು ಫಿಟ್ ಮಾಡ್ತೇವೆ. ಈ ಗನ್ ಬೇರೆ ಥರನ ಗನ್, ಇದರ ಒಂದೊಂದು ಬುಲೆಟ್ ಆಲ್ಮೋಸ್ಟ್ 8 ಇಂಚಸ್ ಬುಲೆಟ್ ಇರುತ್ತೆ, ಅಷ್ಟು ದೊಡ್ಡದು ಬುಲೆಟ್ಸ್. ಈ ಬುಲೆಟ್ಸನ್ನು ಲೋಡ್ ಮಾಡಬೇಕು, ಆಮೇಲೆ ನಾವು ಫಿಟ್ ಮಾಡೋದು. ಬಾಂಬ್ ಮತ್ತು ಮಿಸೈಲನ್ನು ಫಿಟ್ ಮಾಡಲಿಕ್ಕೆ ಬೇರೊಂದು ಮೆಷಿನ್ ಇರ್ತಿತ್ತು, ಅದು ಹೈಡ್ರಾಲಿಕ್ ಮೆಷಿನ್, ಅದು ಎತ್ತಿ ಕೊಟ್ಟರೆ ನಾವು ಅದನ್ನು ಫಿಟ್ ಮಾಡ್ತಿದ್ದೆವು. ಬಟ್ ಇವತ್ತಿನ ದಿನ ನಮ್ಮ ಕಮಾಂಡರ್ ಕರೆದು ಹೇಳ್ತಾರೆ, ಮೆಷಿನ್ ಇರೋದು 13 ಏರ್ಕ್ರಾಫ್ಟ್ ರೆಡಿ ಆಗಬೇಕು, ನಾಳೆ ಬೆಳಿಗ್ಗೆ ಅದನ್ನು ರೆಡಿ ಮಾಡಿ ಕೊಡಬೇಕು. ಇನ್ನು ಒಂದೇ ದಾರಿ ಇರೋದು, ಈ ಬಾಂಬ್ಗಳನ್ನು ಮಿಸೈಲ್ಗಳನ್ನು ಎತ್ತಿ ನೀವು ಕೊಟ್ಟರೆ ನಾವು ಫಿಟ್ ಮಾಡ್ತೇವೆ, ಆಗ್ಬೋದಾ ಅಂತ ಕೇಳಿದೆ. ಆಗುತ್ತೆ ಅಂತ ಹೇಳಿದ್ವಿ. ನಾವು ನಮ್ಮ ಕೈಯಾರೆ 1,000 ಪೌಂಡಿನ ಬಾಂಬ್ಗಳು ಬಿದ್ದರೆ ಹೋಯ್ತು. ಅಂಥ ಬಾಂಬನ್ನು ಎತ್ತಿ ಕಟ್ಟಿ ಫಿಕ್ಸ್ ಮಾಡಿ ಬೆಳಗಿನ 3 ಗಂಟೆಗೆ 13 ಏರ್ಕ್ರಾಫ್ಟನ್ನು ರೆಡಿ ಮಾಡಿ ಸಿಗ್ನಲ್ ರವಾನಿಸ್ತೇವೆ ನಮ್ಮ ಸ್ಕ್ವಾಡನಿಂದ. ಆವಾಗ ನೆನಪಾಯಿತು, ನಾವು ಯಾರು ಊಟನೂ ಮಾಡಿಲ್ಲ, ತಿಂಡಿನೂ ತಿಂದಿಲ್ಲ, ಏನೂ ಇಲ್ಲ ಅಂತ. ಅಷ್ಟು ಜೋಶಲ್ಲಿ ಕೆಲಸ ಮಾಡ್ತಾಯಿದ್ರು. ಇದು ನಮ್ಮ ಸೈನಿಕರು. ಟೂ ಮೋರ್ ಮಿನಿಟ್ಸ್ ತಗೋಬೋದಾ? ರಾಜೇಶ್ ಅಧಿಕಾರಿ ಅನ್ನೋ ಒಬ್ಬ ಮೇಜರ್, ಮದುವೆಯಾಗಿ 1 ತಿಂಗಳಾಗಿರ್ತದೆ. ಆದ ಕೂಡಲೇ 1 ತಿಂಗಳೊಳಗೆ ಅವನಿಗೆ ಕರೆ ಬರ್ತದೆ, ಕಾರ್ಗಿಲ್ ವಾರ ಆರಂಭವಾಗಿದೆ ಬಾಪ ಅಂತ. ಹೋಗ್ತಾನೆ, ಅಲ್ಲಿ ಅವ್ರು ರೆಡಿನೆಸ್ ಆಗ್ತಾ ಇರಬೇಕಾದ್ರೆ ಹೆಂಡತಿಯಿಂದ ಹೊಸ ಮಡದಿ, ಹೆಂಡತಿಯಿಂದ ಒಂದು ಲೆಟರ್ ಬರ್ತದೆ. ರಾಜೇಶ್ ಅಧಿಕಾರಿ ಫೈಟಿಗೆ ಹೋಗ್ತಾನೆ, ಅಲ್ಲಿ ಫೈರಿಂಗಲ್ಲಿ ಬುಲೆಟ್ಸ್ ಆಗಿ ಸತ್ತೋಗ್ತಾನೆ. ಪರಮ್ವೀರ್ ಚಕ್ರ ಸಿಗುತ್ತೆ. ರಾಜೇಶ್ ಅಧಿಕಾರಿಯ ಹೆಣವನ್ನು ವಾಪಸ್ ತಂದ ಮೇಲೆ ಅವನ ಪಾಕೆಟ್ ನೋಡಿದಾಗ ಅವನ ಹೆಂಡತಿ ಬರೆದಿರೋ ಪತ್ರ ಅದರಲ್ಲಿರುತ್ತೆ. ಹೆಂಡತಿಯ ಪತ್ರ ಆಮೇಲೆ ಓದ್ತೇನೆ, ಮೊದಲು ಯುದ್ಧ ಮಾಡ್ತೇನೆ ಅಂತ ಸಾಗೋ ಸೈನಿಕರು ನಮ್ಮರು. ಎಂತಹ ಸೈನಿಕರು! ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅನ್ನೋ ಒಂದು ಹೆಸರು. ಅವನು ಸೈನ್ಯ ಸೇರ್ಲಿಕ್ಕೆ ಬಂದಾಗ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಸೈನ್ಯ ಯಾಕೆ ಸೇರ್ತಾ ಇದೆಯಾ ಅಂತ. ನನಗೆ ಪರಮ್ವೀರ್ ಚಕ್ರ ಬೇಕು ಅಂತಾನೆ. ಪರಮ್ವೀರ್ ಚಕ್ರ ಸಿಗುತ್ತೆ, ಆದರೆ ಅವನ ತಾಯಿ ಕೈಗೆ ಕೊಡಬೇಕಾಗ್ತದೆ. ಅವನು ವೀರ ಮರಣ ಅಂತಾನೆ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಜೀವಂತವಾಗಿ ಇವತ್ತು ಮರಳಿ ಬಂದು ಪರಮ್ವೀರ್ ಚಕ್ರ ಪಡೆದ ಕೆಲವರಲ್ಲಿ ಅವನು ಒಬ್ಬ. ಒಂದು ತೊಡೆಯಲ್ಲಿ 15 ಬುಲೆಟನ್ನು ಫೈರ್ ಮಾಡಿದ್ರು ಕೂಡ ಆ ಕಾಲನ್ನು ಎಳ್ಕೊಂಡು ಹೋಗಿ ಗ್ರೆನೇಡ್ ಬಿಸಾಡಿ ಬಂಕರನ್ನು ಕ್ಯಾಪ್ಚರ್ ಮಾಡಿದಂಥ ಯೋಗೇಂದ್ರ ಸಿಂಗ್ ಯಾದವ್. ಒಂದು ಕ್ಯಾಪ್ಟನ್ ತಾಪರ್ ಅನ್ನೋ ಒಬ್ಬ, ಅವನ ತಂದೆ ಅವರು ಕೂಡ ಡಿಫೆನ್ಸಲ್ಲಿ ಇದ್ದವರೇ. ಒಂದು ಪತ್ರ ಬರೀತಾರೆ ನಾರ್ದರ್ನ್ ಕಮಾಂಡರ್, ಒಂದು ಕಮಾಂಡಿನ ಕಮಾಂಡರಿಗೆ, ನಾನು ನನ್ನ ಮಗ ಸತ್ತು ಹೋದ ಜಾಗವನ್ನು ನೋಡಬೇಕು ಅಂತ. ಅವನು ವೀರ ಮರಣ ಹೊಂದಿದ್ದಾನೆ, ಆ ಜಾಗವನ್ನು ನೋಡಬೇಕು ಅಂತ. ಆಗುತ್ತೆ ಅಂತ ಹೇಳ್ಕೊಳ್ಳುವಾಗ ಕಮಾಂಡರ್ ಹೇಳ್ತಾರೆ, ಇಲ್ಲ ಸರ್ ನೀವು ಬನ್ನಿ, ನಾನು ತೋರಿಸ್ತೀನಿ ಬನ್ನಿ ಅಂತ ಅವರನ್ನು ಕರ್ಕೊಂಡು ಹೋಗಿ ಆ ಜಾಗ ತೋರಿಸ್ತಾರೆ. ಕಿಸೆಯಿಂದ ಒಂದು ಪತ್ರ ತೆಗಿತಾರೆ. ಅವರ ಮಗ ಯುದ್ಧಕ್ಕೆ ಹೋಗೋ ಮೊದಲು ಬರೆದಿರುವಂಥ ಪತ್ರ. ಆ ಪತ್ರದಲ್ಲಿ ಅವ್ರು ಜೋರಾಗಿ ಓದ್ತಾರೆ. ಅದರಲ್ಲಿ ಬರೆದಿರುತ್ತೆ, ಅಪ್ಪ ಒಂದು ವೇಳೆ ನಾನು ಬರಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಖಂಡಿತ ನಾನು ನನ್ನ ದೇಶಕ್ಕೆ ಪ್ರಾಣತ್ಯಾಗ ಮಾಡಿದಂಥ ಜಾಗಕ್ಕೆ ಬಂದು ಬರಬೇಕು ನೀವು. ಯಾಕೆಂದರೆ ಕೇಳಿಸ್ಕೊಳ್ಳಿ, ಯಾಕೆಂದರೆ ನಿಮ್ಮ ನಾಳೆಗೆ ನಮ್ಮ ಇವತ್ತನ್ನು ಕೊಟ್ಟಿದ್ದೇವೆ. ಇದು ನಮ್ಮ ಸೈನಿಕರು. ಕೊನೆಯಲ್ಲಿ ಮಕ್ಕಳೇ, ಸೈನಿಕರನ್ನು ನೋಡ್ತೀರಿ. ಸೈನಿಕರು ಖಂಡಿತ ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ,
ಖಂಡಿತ ಅವರಿಗೆ ಸಿಗುವ ಸವಲತ್ತುಗಳಿಗಾಗಿ ಕೆಲಸ ಮಾಡುವುದಲ್ಲ. ಆ ಸೈನಿಕ ಅಲ್ಲಿ ನಿಂತಿದ್ದಾನಂದರೆ ಅವನ ತಲೆಯಲ್ಲಿರುವುದು ಒಂದೇ, ನನ್ನನ್ನು ನಂಬಿಕೊಂಡು ನನ್ನ ಹಿಂದೆ ನನ್ನ ದೇಶದ ಜನರು ಏನು ಚಿಂತೆಯಿಲ್ಲದೆ ಮಲಗಿರ್ತಾರಲ್ಲ ಅವರನ್ನು ಕಾಯಬೇಕು ಅನ್ನೋದು ಅವನ ಧ್ಯೇಯ. ಕೊನೆಯ ಮಾತು, ಮಕ್ಕಳೇ, ಸೈನಿಕರಾಗಬೇಕಾದ್ರೆ ಯೂನಿಫಾರ್ಮ್ ಹಾಕ್ಕೊಂಡೇ ಇರಬೇಕು ಅಂತಿಲ್ಲ. ನನಗೆ ನಿಮ್ಮೆಲ್ಲರಲ್ಲೂ ಒಂದು ಸೈನಿಕ ಕಾಣ್ತಾನೆ. ಹೇಗೆ? ನಿಮ್ಮ ಸುತ್ತಮುತ್ತ ಸ್ವಚ್ಛತೆಯನ್ನು ನೀವು ಕಾಪಾಡಿಕೊಂಡ್ರೆ ನೀವು ಸೈನಿಕರು, ನಿಮ್ಮ ಸುತ್ತಮುತ್ತ ಹಸಿರನ್ನು ಬೆಳೆಸಿದರೆ ನೀವು ಸೈನಿಕರು, ನಿಮ್ಮ ಸುತ್ತಮುತ್ತ ನೀರು ಪೋಲಾಗದಂತೆ ನೋಡಿಕೊಂಡ್ರೆ ನೀವು ಸೈನಿಕರು, ಭ್ರಷ್ಟಾಚಾರ ಆಗುವುದನ್ನು ತಡೆಗಟ್ಟಿ ಅದರ ವಿರುದ್ಧ ಹೋರಾಡಿದರೆ ನೀವು ಸೈನಿಕರು. ಯಾಕೆ ಗೊತ್ತಾ? ನೀವು ಕೂಡ ಈ ದೇಶ ಕಟ್ಟುವ ಒಬ್ಬ ಸೈನಿಕ. ಧನ್ಯವಾದ.